ವಿಚಾರದ್ದು ನಿಷೇಧ ನಿಮ್ಮ ಕಾಲದಲ್ಲಿ ಆಗಿತ್ತು 2020 ಆ ನಿಷೇಧ ಮಾಡಿರುವಂತಹ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಹೇಳ್ತಾರೆ. ನೋಡಿ ಸಿದ್ದರಾಮಯ್ಯನವರು ಸಾಧಾರಣ ಒಂದು ನಮ್ಮ ಕರಾವಳಿಯಲ್ಲಿ ಅಥವಾ ಯಕ್ಷಗಾನದ ಒಂದು ಪಟು ಇದ್ದಂಗೆ ಅಥವಾ ಅವರೊಂದು ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮ ಆಗ್ತಾರೆ. ಈ ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಅವ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ ಮತ್ತು ಅದನ್ನು ಅವರೇ ಅನುಭವಿಸ್ತಾರೆ. ಆದ ಕಾರಣ ಈ ಗಳಿಗೆಗೊಂದು ಮಾತಾಡುವಂಥ ದಾಟಿಯಲ್ಲಿ ಎಲ್ಲ ಒಂದು ಸಭೆಗೆ ಹೋಗಿ ಒಂದಷ್ಟು ಜನ ಮೈನಾರಿಟೀಸ್ ಇದ್ದರೆ ಮೈನಾರಿಟಿಗೆ ಪ್ಲೀಸಿಂಗ್ ಮಾಡೋದು, ಹೊರಗೆ ಬಂದ ಕೂಡಲೇ ಮಾಧ್ಯಮದಲ್ಲಿ ಬಾಕಿ ಎಲ್ಲ ವಿಚಾರಗಳೆಲ್ಲ ಅದಕ್ಕೆ ವಿರೋಧ ವ್ಯಕ್ತ ಆದ ಕೂಡಲೇ ಅದಕ್ಕೆ ಉಲ್ಟಾ ಹೊಡೆಯೋದು, ಇದಾಗೋದಿಲ್ಲ. ಅವರ ಕೋರ್ಟಿನಲ್ಲಿ ಕಬಡ್ಡಿ ಆಟ ಆಡಿದರೆ ಅವರ ಕೋರ್ಟಿನಲ್ಲಿರುವಂಥ ಆ ಆಟಗಾರರೇ ಔಟ್ ಆಗ್ತಾರೆ. ಆದ ಕಾರಣ ವಿರೋಧದ ಆ ಮಧ್ಯೆ ಆಟ ಆಡುವಾಗ ಆ ಬೌಂಡ್ರಿ ಲೈನ್ಗಳನ್ನು ಮತ್ತು ಮಧ್ಯದ ಆ ಟಚಿಂಗ್ ಲೈನ್ಗಳನ್ನು ನೋಡಿಕೊಂಡು ಆಟ ಆಡಬೇಕು. ಇದನ್ನು ಆಟ ಆಡ್ತಾ ಇಲ್ಲ ಅವರು. ನಾನು ಇದನ್ನು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಒಬ್ಬ ಸಿದ್ದರಾಮಯ್ಯರಂಥ ಮುಖ್ಯಮಂತ್ರಿ 13-14 ಬಜೆಟ್ಗಳನ್ನು ಕೊಟ್ಟಂತೆ ಹೇಳಿ ವಿಧಾನಸಭೆಯೊಳಗೆ ಸುದೀರ್ಘವಾದ ರಾಜಕಾರಣ ಮಾಡಿದವರು. ಇವರು ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳಿಂದ ಭಾರಿ ಜನರ ತಲೆ ಕೆಡಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಅವರೇ ಕೆಡ್ತಾರೆ ಹೊರತು ಯಾರ ಜನರ ತಲೆ ಕೆಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ನೋಡಿ ಕೆಲವರೆಲ್ಲ ಆಗಾಗ ನಿಮ್ಮನ್ನು ನೋಡಿದ ಕೂಡಲೇ ಮಾತಾಡುವಂಥವ್ರು ತುಂಬ ಜನ ಇದ್ದಾರೆ. ಅಂಥವರ ಮಾತಿಗೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ಮಾತಾಡಿದ್ದಾರೆ, ಎಷ್ಟು ದಿನ ಮಾತಾಡಿರಲಿಲ್ಲ ಅವರು. ಆದರೆ ಎಲ್ಲೊಂದು ಕಡೆ ಅವ್ರು ನೆಕ್ಸ್ಟ್ ಅವರು ಟಿಕೆಟ್ ವಿಚಾರದ ಮೇಲೆ ಪರಿಣಾಮ ಬೀರುತ್ತಾ, ರಾಜೀನಾಮೆ ತಗೋಬೇಕಂತೆಲ್ಲ ವಿಪಕ್ಷಗಳು ಆಗ್ರಹ ಮಾಡ್ತಾರೆ. ಸರ್, ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಕ್ಷೇತ್ರದ ಯಾವುದೋ ಒಬ್ಬ ನನ್ನ ವೋಟರ್ ಅಥವಾ ನನ್ನ ಕ್ಷೇತ್ರದ ವ್ಯಕ್ತಿ ಅಥವಾ ನನ್ನ ರಾಜ್ಯದ ವ್ಯಕ್ತಿ ಅಥವಾ ನನ್ನ ಪಕ್ಷದ ವ್ಯಕ್ತಿ ನನಗೆ ಗೊತ್ತಿದ್ದವನನ್ನು ಬಂದಾಗ ನಾನು ಅವನಿಗೆ ಒಂದು ಪಾಸ್ ಕೊಡೋದರಲ್ಲಿ ಆ ಲೋಕಸಭಾ ಸದಸ್ಯಂದೇನು ತಪ್ಪಿರಲ್ಲ ಸರ್. ಅದು ನಾವು ಸುಮ್ಮನೆ ದ್ವೇಷಕ್ಕಾಗಿ ಯಾರ ಮೇಲೆ ಆರೋಪ ಮಾಡ್ಬೋದು. ಇವತ್ತು ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಇವರು ಯಾರ್ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವಂಥ ನಾವು ತೆಗೆದ್ರೆ ಗೊತ್ತಾಗುತ್ತೆ. ಅವರು ಇಲ್ಲಿಯವರಿಗೆಲ್ಲ ಬೇರೆ ಬೇರೆ ಅವರಿಗೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹರಿಗೆ ಈ ಮನುಷ್ಯ ಗೊತ್ತಿರುವ ಹಿನ್ನೆಲೆಯಲ್ಲಿ, ಇವರ ತಂದೆ ಅವರು ಗೊತ್ತಿರುವ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿದ್ದಾರೆ. ಆದ ಕಾರಣ ಅದನ್ನು ಅವರ ಮೇಲೆ ಯಾವುದೇ ಒಂದು ರೀತಿಯಲ್ಲಿ ಅದು ಬ್ಲ್ಯಾಕ್ ಸ್ಪಾಟ್ ಮತ್ತೊಂದು ಅಂತ ಹೇಳೋಕ್ಕೆ ಆಗಲ್ಲ. ಖಂಡಿತವಾಗಿಯೂ ಇದರಿಂದಾಗಿ ಅವರಿಗೆ ಟಿಕೆಟ್ ವಂಚಿತರಾಗಬೇಕು ಅಂತ ಹೇಳುವಂಥದ್ದು ಹೇಳಿದರೆ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ವೈಯಕ್ತಿಕವಾಗಿ ನಾನು ತಯಾರಿಲ್ಲ. ಮತ್ತು ಅದು ಪಕ್ಷದ ತೀರ್ಮಾನ, ಒಂದು ಸೆಕ್ಯೂರಿಟಿಯ ವಿಚಾರ ಆದ ಕಾರಣ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೊನೆಯ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರ ಮಟ್ಟದ ಉನ್ನತ ನಾಯಕರು ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಗೊತ್ತಿಲ್ಲ ಸರ್, ನಮಗೆ JDS BJP NDA ನಾವು ಪಾರ್ಟ್ನರ್ಸ್ ಅಂತ ಹೇಳುವಂಥದ್ದು ಮಾತ್ರವೇ ಗೊತ್ತು ಹೊರತು ಅದರ ನಂತರದ ಯಾವುದೇ ಹೆಜ್ಜೆಗಳ ಬಗ್ಗೆ ನಮಗೆ ಯಾವುದೇ ಮಾಹಿತಿಗಳಿಲ್ಲ. ಸರ್, ಅಧಿಕಾರ ಯಾರಲ್ಲಿರೋದು ಇವತ್ತು? ಕರ್ನಾಟಕದಲ್ಲಿ ತಾನೆ. ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ತಾನೆ. ಇವರು ಅದನ್ನು ಬೊಂಬಡ ಹೊಡ್ಕೊಂಡು ಹೊರಗಡೆ ಹೋಗೋದೆಂತಕ್ಕೆ? ನಮ್ಮೂರಲ್ಲಿ ಒಂದು ಇದಿದೆ, ಈ ಗಾದೆ ಇದೆ, ಇದು ನಾಟ್ಯ ಮಾಡಲಿಕ್ಕೆ ಬರೋದವನು ರಂಗಸ್ಥಳ ಡೊಂಕು ಅಂತ. ಈ ರೀತಿಯ ಮಾತುಗಳನ್ನು ಅವರು ಹೇಳುವುದಲ್ಲ. ಅಧಿಕಾರ ಇದ್ದಾಗ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ರಾಷ್ಟ್ರದ ಯಾವುದೇ ಸುತ್ತು ಕೊಳ್ಳೆ ಹೊಡೆಯೋರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಫುಲ್ ಅಧಿಕಾರ ಇದ್ದಾಗ ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವಂಥದ್ದಲ್ಲ. ಅವರು ಕೇಸ್ ಹಾಕಲಿ, ಕೇಸು ಕೋರ್ಟ್ನಲ್ಲಿ ಏನಾಗುತ್ತೆ ಅದನ್ನು ನೋಡ್ಕೊಳ್ಳುವ. ಅದನ್ನು ಬಿಟ್ಟು ಇವರು ಇದನ್ನೇ ಅಂದರೆ ಒಂದು ವ್ಯಕ್ತಿ ಪ್ರಬಲನಾಗಿದ್ದರೆ ಅವನಿಗೆ ಸಂಬಂಧಪಟ್ಟವರದ್ದು ಏನೇನೋ ನಡೆದಿದೆ ಅಂತ ಹೇಳುವಂಥ ರೀತಿಯಲ್ಲಿ. ಈಗ ಪ್ರತಾಪ್ ಸಿಂಹರು ಏನು ಮಾಡಿಲ್ಲ ತಾನೆ, ಯಾರೋ ಅವರ ಕುಟುಂಬದವರು ಅವರು ಮತ್ತೊಬ್ಬರು ಮಾಡಿದ್ದಕ್ಕೆ ಎಲ್ಲದಕ್ಕೂ ಒಬ್ಬ ವ್ಯಕ್ತಿ. ನಾನೊಬ್ಬ, ನನ್ನ ದೊಡ್ಡ ಕುಟುಂಬ, ಒಂದು 100-200 ಮನೆ ಇದೆ ನನ್ನ ಕುಟುಂಬದಲ್ಲಿ. ಆ ಯಾವುದೋ ಒಂದು ಮನೆಯವರು ಏನೋ ಒಂದು ವ್ಯತ್ಯಾಸಗಳನ್ನು ಮಾಡಿದ ತಕ್ಷಣ ನನ್ನನ್ನು ಪರೋಕ್ಷವಾಗಿ
ಪಿನ್ ಪಾಯಿಂಟ್ ಮಾಡುವಂಥದ್ದು ಇದು ರಾಜಕಾರಣದಲ್ಲಿ ಒಳ್ಳೆಯ ಇದಲ್ಲ.